ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 15ರಂದು ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಅದಕ್ಕೆ ಬೇಕಾದಂಥ ನಿರೂಪಣೆಯ ಬಗ್ಗೆ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಆ್ಯಂಕರಿಂಗನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು, ಅದನ್ನು ಸುಲಭವಾಗಿ ಮತ್ತು ಅಟ್ರಾಕ್ಟಿವ್ ಆಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದರ ಒಂದು ಕುರಿತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಅದರ ಒಂದು ಮಾದರಿ ನಾವಿವತ್ತು ತಿಳ್ಕೊಳ್ಳೋಣ. ಸ್ವಾತಂತ್ರ್ಯ ದಿನಾಚರಣೆ ಒಂದು ಸಂಪೂರ್ಣ ನಿರೂಪಣಾ ಮಾದರಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಸೂಚನೆ ನೋಡಿರಿ ಏನಿದೆ, ಈ ಮಾದರಿ ಸ್ಕ್ರಿಪ್ಟನ್ನು ಶಾಲೆ, ಕಾಲೇಜು ಅಥವಾ ಸಾರ್ವಜನಿಕ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳಲ್ಲಿ ಸುಲಭವಾಗಿ ಮತ್ತು ಪ್ರಭಾವಶಾಲಿಯಾಗಿ ನಿರೂಪಣೆ ಮಾಡಲು ಬಳಸಬಹುದು. ಅಂದರೆ ಆ್ಯಂಕರಿಂಗ್ ಮಾಡಲಿಕ್ಕೆ ಕನ್ನಡದಲ್ಲಿ ನೋಡಿರಿ, ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕನ್ನಡದಲ್ಲಿ ನಾವು ಸುಲಭವಾಗಿ ನಿರೂಪಣೆಯನ್ನು ಮಾಡಲಿಕ್ಕೆ ಇದು ಒಂದು ಮಾದರಿಯನ್ನು ನೀವು ಬಳಸ್ಕೊಳ್ಬೋದು ಅನ್ನುವಂಥದ್ದು ನೋಡಿರಿ. ಅದರ ಒಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಮೊದಲನೇದಾಗಿ ಕಾರ್ಯಕ್ರಮದ ಒಂದು ಅನುಕ್ರಮಣಿಕೆ ಅನ್ನುವಂಥದ್ದು. ನಾವು ಕಾರ್ಯಕ್ರಮವನ್ನು ಮಾಡುವಾಗ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡುವಾಗ ಆ ಸ್ವಾತಂತ್ರ್ಯ ದಿನಾಚರಣೆಗೆ ಬೇಕಾಗುವಂಥ ಒಂದು ನಿರೂಪಣೆಯನ್ನು ಅನುಕ್ರಮವಾಗಿ ನಾವು ಮಾಡ್ಕೊಳ್ತಾ ಹೋಗೋಣ ಮಾಡ್ಕೊಳ್ತಾ ಹೋಗೋದು. ಅಂದರೆ ಸೀರಿಯಲ್ ಪ್ರಕಾರವಾಗಿ ಒಂದೊಂದನ್ನಾಗಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಆರಂಭಿಕ ನುಡಿ ಹಾಗೂ ಸುಸ್ವಾಗತ ಅನ್ನುವಂಥದ್ದು. ಇಲ್ಲಿ ಆರಂಭಿಕ ನುಡಿಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ದೇಶಭಕ್ತಿ ಗೀತೆ, ಶ್ಲೋಕ ಅಥವಾ ಕವನ ಮತ್ತು ಸಾಲುಗಳೊಂದಿಗೆ ಶುರು ಮಾಡುವುದು ಅನ್ನುವಂಥದ್ದು. ಯಾವುದಾದ್ರೂ ಅಂದರೆ ದೇಶಭಕ್ತಿ ಗೀತೆ ಅಥವಾ ಪ್ರಾರ್ಥನೆ ಗೀತೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಶುರು ಮಾಡಬೇಕು. ಮತ್ತು ಎರಡನೇದಾಗಿ ಧ್ವಜಾರೋಹಣ ಅನ್ನುವಂಥದ್ದು. ಮುಖ್ಯ ಅತಿಥಿಗಳಿಂದ ಧ್ವಜಾರೋಹಣ ಮತ್ತು ರಾಷ್ಟ್ರಗೀತೆಯನ್ನು ನೆರವೇರಿಸೋದು. ಅನಂತರ ಮೂರನೇದಾಗಿ ಅತಿಥಿಗಳ ಭಾಷಣಕ್ಕೆ ಆಹ್ವಾನ. ಅಂದರೆ ಮುಖ್ಯ ಅತಿಥಿಗಳು ಹಾಗೂ ಅಧ್ಯಕ್ಷರವನ್ನು ಭಾಷಣವನ್ನು ಈ ಸ್ಟೇಜಲ್ಲಿ ನಾವು ಮಾಡಬೇಕಾಗತ್ತೆ. ನಾಲ್ಕನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ ಹಾಗೂ ನೃತ್ಯ ಮತ್ತು ವಿದ್ಯಾರ್ಥಿಗಳಿಂದ ಭಾಷಣ ಅನ್ನುವಂಥದ್ದು ನಾವು ಈ ಸ್ಟೇಜಲ್ಲಿ ತೆಗೆದುಕೊಳ್ತಾ ಹೋಗ್ಬೇಕನ್ನುವಂಥದ್ದು. ನೆಕ್ಸ್ಟ್ ಐದನೇದಾಗಿ ವಂದನಾರ್ಪಣೆ. ನಾವು ಕಾರ್ಯಕ್ರಮದ ಕೊನೆಯದಲ್ಲಿ ಏನು ಮಾಡಬೇಕು, ಧನ್ಯವಾದವನ್ನು ಸಮರ್ಪಣೆ ರೀತಿಯಲ್ಲಿ ವಂದನಾರ್ಪಣೆ ಮಾಡಬೇಕಾಗತ್ತೆ ನೋಡಿ. ಮಾದರಿಯ ಒಂದು ನಿರೂಪಣಾ ಸ್ಕ್ರಿಪ್ಟ್ ಯಾವ ರೀತಿಯಾಗಿ ರಚಿಸ್ಕೊಳ್ಬೇಕು ಅನ್ನುವಂಥದ್ದು ನಾವು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಮೊದಲಿಗೆ ಭಾಗ 1, ಆರಂಭಿಕ ಸುಸ್ವಾಗತ ಹಾಗೂ ಕವನವನ್ನು ಯಾವ ರೀತಿಯಾಗಿ ಹೇಳಬೇಕು ನೋಡಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಮಣ್ಣಿನ ಕಣಕಣದಲ್ಲೂ ದೇಶಭಕ್ತಿ ಇದೆ. ತ್ಯಾಗ ಬಲಿದಾನಗಳ ಮಹಾನ್ ಇತಿಹಾಸವಿದೆ. ಕೋಟಿ ಕೋಟಿ ಜೀವಿಗಳ ನೆಮ್ಮದಿಯ ಬಾಳಿಗೆ ವೀರ ಯೋಧರ ರಕ್ತದ ಹನಿಯ ಬೆಂಬಲವಿದೆ. ಗೌರವಾನ್ವಿತ ಅಧ್ಯಕ್ಷರೇ, ಇಂದಿನ ಮುಖ್ಯ ಅತಿಥಿಗಳೇ, ಶಿಕ್ಷಕ ವೃಂದದವರೇ ಹಾಗೂ ಪ್ರೀತಿಯ ಸಹಪಾಠಿಗಳೇ ಹಾಗೂ ಬಂಧುಗಳೇ, ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಈ ಪವಿತ್ರ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಕಾರ್ಯಕ್ರಮವನ್ನು ನಾವಿಲ್ಲಿ ಪ್ರಾರಂಭವನ್ನು ಮಾಡಬೇಕು ಅನ್ನುವಂಥ. ಈ ಪ್ರಾರಂಭದ ನಂತರ ಏನು ಮಾಡಬೇಕು, ಒಂದು ಪ್ರಾರ್ಥನಾ ಗೀತೆಯನ್ನು ನೆರವೇರಿಸ್ಕೊಳ್ಬೇಕು ಅನ್ನುವಂಥ. ಇಲ್ಲಿ ಏನು ಮಾಡಬೇಕು, ಇದೇ ಒಂದು ಸಂದರ್ಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಮಕ್ಕಳ ಕಡೆಯಿಂದ ಹೇಳಿಸಿ ಆ ಪ್ರಾರ್ಥನೆಗೈದಂಥ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದವನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಮುಂದಿನ ಒಂದು ಹಂತ ಧ್ವಜಾರೋಹಣಕ್ಕೆ ಆಹ್ವಾನ. ಈ ಧ್ವಜಾರೋಹಣ ಸಂದರ್ಭದಲ್ಲಿ ನಾವು ಬಂದಂಥ ಅತಿಥಿಗಳನ್ನು ಯಾವ ರೀತಿಯಾಗಿ ಆಹ್ವಾನ ಮಾಡಬೇಕು ಅನ್ನುವಂಥದ್ದು ಇದರಲ್ಲಿ ತಿಳ್ಕೊಳ್ಳೋಣ ನೋಡಿ. ಈಗ ಕಾರ್ಯಕ್ರಮದ ಅತ್ಯಂತ ಪವಿತ್ರವಾದ ಕ್ಷಣ, ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿ ಗೌರವ ಸಲ್ಲಿಸುವ ಸಮಯ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ದ್ಯೋತಕ, ಹಸಿರು ಸಮೃದ್ಧಿಯ ಸಂಕೇತ, ಚಕ್ರ ಧರ್ಮದ ಮಾರ್ಗದರ್ಶಕ. ಇಂದಿನ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ದಯವಿಟ್ಟು ಧ್ವಜಾರೋಹಣ ನೆರವೇರಿಸಿಕೊಡಬೇಕೆಂದು. ಈ ರೀತಿಯಾಗಿ ನಾವು ಅದರ ಬಗ್ಗೆ ಒಂದು ಹಿನ್ನೆಲೆ ಒಂದು ಸ್ವಲ್ಪ ಮಟ್ಟಿಗೆ ಹೇಳಿ ನಾವು ಏನು ಮಾಡಬೇಕು, ಅತಿಥಿಗಳಲ್ಲಿ ಧ್ವಜಾರೋಹಣ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ವಿನಂತಿ ಮಾಡ್ಕೊಳ್ಬೇಕು. ಆನಂತರ ಅವ್ರು ಏನು ಮಾಡ್ತಾರೆ, ಧ್ವಜಾರೋಹಣವನ್ನು ಮಾಡ್ತಾರೆ. ಅವರಿಗೆ ಕೂಡ ನಾವೇನು ಮಾಡಬೇಕು, ಧ್ವಜಾರೋಹಣ ಆದ ನಂತರ ಅಲ್ಲಿ ಧನ್ಯವಾದಗಳನ್ನ ಹೇಳಬೇಕು. ಧ್ವಜಾರೋಹಣ ಸಂದರ್ಭದಲ್ಲಿ ಏನು ಮಾಡಬೇಕು, ರಾಷ್ಟ್ರಗೀತೆಯನ್ನು ಮಕ್ಕಳ ಕಡೆಯಿಂದ ಇಲ್ಲಿ ಹೇಳಿಸ್ಬೇಕಾಗತ್ತೆ ನೋಡಿ. ಮಕ್ಕಳ ಕಡೆಯಿಂದ ರಾಷ್ಟ್ರಗೀತೆಯನ್ನು ನಾವಿಲ್ಲಿ ಹೇಳಿಸ್ಬೇಕು. ಅದ ನಂತರ ಧ್ವಜಾರೋಹಣ ನಂತರ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳಬೇಕು ನೋಡಿರಿ. ಆವಾಗ ಹೇಳುವಂಥ ಸಂದರ್ಭದಲ್ಲಿ ಸೂಚನೆ ಏನು ಕೊಡಬೇಕು, ಎಲ್ಲ ಮಕ್ಕಳಿಗೆ ಎಲ್ಲರೂ ಎದ್ದು ನಿಂತು ಧ್ವಜಕ್ಕೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ ಎಂದು ಪ್ರಕಟಿಸಿ ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆಗೆ ಚಾಲನೆ ನೀಡಿ. ಅಂದರೆ ಧ್ವಜಾರೋಹಣ ಆದ ನಂತರ ಮುಖ್ಯ ಅತಿಥಿಗಳಿಂದ ರಾಷ್ಟ್ರಗೀತೆಗೆ ಚಾಲನೆ ನೀಡಿ ಎಲ್ಲರೂ ಎದ್ದು ನಿಂತು ಗೌರವ ಸಮರ್ಪಣೆಯನ್ನು ಕೊಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳಬೇಕು. ಅಂದರೆ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಎಲ್ಲ ಜನರಿಗೂ ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಮುಂದಿನ ಒಂದು ಹಂತ ಮುಖ್ಯ ಅತಿಥಿಗಳ
ಭಾಷಣಕ್ಕೆ ಆಹ್ವಾನ, ಅಂದರೆ ಇಲ್ಲಿ ಗೆಸ್ಟ್ ಸ್ಪೀಚ್ ಅಂತ ಹೇಳ್ತೀವಿ ನೋಡಿ. ಈ ಒಂದು ಸಂದರ್ಭದಲ್ಲಿ ಈತ ನುಡಿಯನ್ನು ಕೂಡ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಈತ ನುಡಿ ಯಾರ್ದಪ್ಪ ಅಂತಂದರೆ ಇಲ್ಲಿ ನಾನು ಮಹಾತ್ಮ ಗಾಂಧೀಜಿಯವ್ರು ತೆಗೆದುಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಸ್ವಾತಂತ್ರ್ಯ ಒಂದು ಬಂದ ತಕ್ಷಣ ನಮ್ಮ ನೆನಪಿಗೆ ಬರೋರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರ ಒಂದು ನಮಗೆ ನೆನಪಾಗ್ತಾರೆ. ಅವರು ಹೇಳಿದಿರುವಂಥ ಒಂದು ಈತ ನೋಡಿ ಕೋಟ್ ಏನಿದೆ, ನಮಗೆ ಲಭಿಸಿರುವ ಸ್ವಾತಂತ್ರ್ಯವು ಉಚಿತವಾಗಿ ಸಿಕ್ಕಿದ್ದಲ್ಲ, ಸಾವಿರಾರು ವೀರರ ತ್ಯಾಗ ಮತ್ತು ರಕ್ತದ ಹನಿಯಿಂದ ಬಂದದ್ದು. ಅದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹೀಗಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಅಂತೇಳಿ ಅವರ ಒಂದು ಹಿತನುಡಿಯನ್ನು ಹೇಳಿ ನೆಕ್ಸ್ಟ್ ಮುಂದಿನ ಒಂದು ಹಂತ ಏನಪ್ಪ ಅಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ದಶಕಗಳು ಕಳೆದರೂ ಆ ಸ್ವಾತಂತ್ರ್ಯದ ಹಿಂದೆ ಅಪಾರ ಹೋರಾಟಗಾರರ ತ್ಯಾಗ ಮತ್ತು ಪರಿಶ್ರಮವಿದೆ. ಈ ಪವಿತ್ರ ದಿನದ ಮಹತ್ವ ಹಾಗೂ ನಮ್ಮ ಕರ್ತವ್ಯಗಳ ಕುರಿತು ತಮ್ಮ ಅಮೂಲ್ಯ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಂದಿನ ಮುಖ್ಯ ಅತಿಥಿಗಳಾದ ಅವರ ಹೆಸರು ಮತ್ತು ಅವರ ಹುದ್ದೆಗಳನ್ನು ಇಲ್ಲಿ ಹೇಳಿ ಅವರನ್ನು ವೇದಿಕೆಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿ ಏನು ಮಾಡಬೇಕು, ಅವರಿಗೆ ಭಾಷಣ ಮಾಡಲಿಕ್ಕೆ ಇಲ್ಲಿ ನಾವು ಆಹ್ವಾನವನ್ನು ನೀಡಬೇಕು ಅನ್ನುವಂಥದ್ದು. ಅನಂತರ ಅವ್ರು ಏನು ಮಾಡ್ತಾರೆ, ಭಾಷಣವನ್ನು ಮಾಡಿದ ನಂತರ ಅವರಿಗೆ ನಾವಿಲ್ಲಿ ಧನ್ಯವಾದ ನೋಡ್ರಿ ಯಾವ ರೀತಿಯಾಗಿ ಹೇಳಬೇಕು. ಅತಿಥಿಗಳ ಭಾಷಣವನ್ನು ಮುಗಿದ ನಂತರ ಏನು ಮಾಡಬೇಕಪ್ಪ ಅಂದರೆ, ತಮ್ಮ ಅಮೂಲ್ಯವಾದ ಹಾಗೂ ಪ್ರೇರಣಾದಾಯಿ ಮಾತುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಅಥವಾ ಮೇಡಮ್ ಯಾರು ಬಂದಿರ್ತಾರೆ ಅವರಿಗೆ ನಾವು ಗೌರವಪೂರ್ವಕವಾಗಿ ಇಲ್ಲಿ ನಾವು ವಂದನೆಯನ್ನು ಧನ್ಯವಾದಗಳನ್ನು ಕೂಡ ನಾವಿಲ್ಲಿ ಸಲ್ಲಿಸಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಮುಂದಿನ ಒಂದು ಹಂತ ಅಧ್ಯಕ್ಷೀಯ ನುಡಿ ಅನ್ನುವಂಥದ್ದು. ಇಲ್ಲಿ ಕೂಡ ನಾವು ಮತ್ತೊಂದು ಹಿತ ನುಡಿಯನ್ನು ಹೇಳ್ಬೋದು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ, ಹೀಗೆಂದು ಹೇಳಿದವರು ನೇತಾಜಿ ಸುಭಾಷ್ ಚಂದ್ರ. ಈ ರೀತಿಯಾಗಿಯೂ ಕೂಡ ನಾವು ಹಿತ ನುಡಿಯನ್ನು ಇಲ್ಲಿ ಕೂಡ ಹೇಳ್ಬೋದು. ನೆಕ್ಸ್ಟು ಮುಂದುವರೆದು, ಈಗ ಹಿಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ, ಅಂದರೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೋ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮುಖ್ಯ ಗುರುಗಳು ಏನು ಮಾಡ್ತಾರಪ್ಪ ಅಂದರೆ ಅದರ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ವಹಿಸಿರ್ತಾರೆ ಅನ್ನುವಂಥದ್ದು. ಮತ್ತು ನಾವು ಯಾವುದಾದ್ರು ಕಾರ್ಯಕ್ರಮಗಳಲ್ಲಿ ಇತ್ತಪ್ಪ ಅಂದರೆ ಆ ಕಾರ್ಯಕ್ರಮದ ಅಧ್ಯಕ್ಷರನ್ನು ಹೆಸರನ್ನು ಹೇಳಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತೇಳಿ ಅವರಿಗೆ ಅಧ್ಯಕ್ಷ ನುಡಿಗಳನ್ನು ಹೇಳಲಿಕ್ಕೆ ಆಹ್ವಾನವನ್ನು ನೀಡಬೇಕು. ಆಮೇಲೆ ಆನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಅಧ್ಯಕ್ಷರ ಭಾಷಣ ಮುಗಿದ ನಂತರ ತಮ್ಮ ಪ್ರೇರಣಾದಾಯಕ ಅಧ್ಯಕ್ಷೀಯ ನುಡಿಗಳಿಗೆ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಅವರಿಗೂ ಕೂಡ ನುಡಿದವರಿಗೆ ನಾವೇನು ಮಾಡಬೇಕು, ಧನ್ಯವಾದವನ್ನು ಇಲ್ಲಿ ನಾವು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಒಂದು ಹಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಹ್ವಾನ ನೋಡಿ. ಈಗ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸುಂದರ ದೇಶಭಕ್ತಿ ನೃತ್ಯ ಮತ್ತು ಸಂಗೀತ ರೂಪಕ ಮೂಡಿಬರಲಿದೆ ನೋಡಿ. ಈ ರೀತಿಯಾಗಿ ಹೇಳಿ ಇಲ್ಲಿ ಕೂಡ ನಾವೊಂದು ಸಣ್ಣದಾದಂಥ ಒಂದು ಕವನವನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಏನಪ್ಪ ಅಂದರೆ, ಹಾಡೋಣ ಭಾರತದ ಹಿರಿಮೆಯನ್ನು, ಕೊಂಡಾಡೋಣ ವೀರರ ಗರಿಮೆಯನ್ನು, ಅವರಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ನೀಡೋಣ ಅಂತೇಳ್ತಾ ಕಾರ್ಯಕ್ರಮಗಳಲ್ಲಿ ಮಕ್ಕಳು ವಿವಿಧ ನೃತ್ಯಗಳನ್ನು ನಾಟಕಗಳನ್ನು ಇಲ್ಲಿ ಮಾಡ್ತಾ ಬರ್ತಿರ್ತಾರೆ. ಏನಪ್ಪ ಅಂತಂದರೆ ಸಾಮೂಹಿಕ ನೃತ್ಯಗಳಾಗಿರ್ಬೋದು ಅಥವಾ ವೈಯಕ್ತಿಕ ನೃತ್ಯಗಳಾಗಿರ್ಬೋದು ಮತ್ತು ನಾಟಕಗಳು ಕವನಗಳು ಹೇಳುವಂಥ ಎಲ್ಲ ಮಕ್ಕಳಿಗೆ ನಾವಿಲ್ಲಿ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಆನಂತರ ಕೊನೆಯದಾಗಿ ಬರುವಂಥದ್ದು ಏನಪ್ಪ ಅಂತಂದರೆ ವಂದನಾರ್ಪಣೆ ಹಾಗೂ ಮುಕ್ತಾಯ. ಯಾವ ರೀತಿಯಾಗಿ ಮಾಡಬೇಕು ನೋಡಿ. ಇಂದಿನ ಈ ಅಭೂತಪೂರ್ವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಗಣ್ಯ ಅತಿಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಇಲ್ಲಿಗೆ ಏನು ಮಾಡಬೇಕು, ಕೊನೆಯನ್ನು ಮಾಡಬೇಕು, ವಂದನಾರ್ಪಣೆಯನ್ನು ಸಲ್ಲಿಸಬೇಕು ನೋಡಿ. ನಿರೂಪಣೆಗೆ ನಾವು ಬಳಸಬಹುದಾದಂಥ ಹೆಚ್ಚುವರಿ ಕವನಗಳು ಮತ್ತು ಹಿತನುಡಿಗಳು ಏನೇನು ಅದಾವ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಸ್ಫೂರ್ತಿದಾಯಕ ದೇಶಭಕ್ತಿ ಕವನಗಳನ್ನು ನಾವಿಲ್ಲಿ ನೋಡೋಣ. ಒಂದನೇ ಕವನ ಏನಪ್ಪ ಅಂತಂದರೆ, ಉಸಿರಿನಲ್ಲಿ ಉಸಿರಾಗಿ ಇರಲಿ ದೇಶಭಕ್ತಿ, ಕೈ ಜೋಡಿಸಿ ಕಟ್ಟೋಣ ನವಭಾರತದ ಶಕ್ತಿ, ತ್ರಿವರ್ಣ ಧ್ವಜವು ಮುಗಿಲೆತ್ತರಕ್ಕೆ ಹಾರಲಿ, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಗರಿಮೆ ಮೂಡಲಿ. ಇಂತಹ ಕವನಗಳನ್ನು ಕೂಡ ನಾವೇನು ಮಾಡಬೇಕು, ಮಧ್ಯದಲ್ಲಿ ಸೇರಿಸ್ಕೊಳ್ತಾ ಹೋಗ್ಬೇಕು. ಆವಾಗ ನಮ್ಮ ನಿರೂಪಣೆ ಅನ್ನುವಂಥದ್ದು ಕೂಡ ಏನಾಗುತ್ತೆ, ಇಲ್ಲಿ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನುವಂಥದ್ದು. ಎರಡನೇ ಕವನ, ಕೇಸರಿಯು ಧೈರ್ಯಕ್ಕೆ, ಬಿಳಿಯು ಶಾಂತಿಗೆ, ಹಸಿರು ನಮ್ಮ ನಾಡ ಸಮೃದ್ಧಿಗೆ, ಅಶೋಕ ಚಕ್ರವು ನಿರಂತರ ಪ್ರಗತಿಗೆ, ನಮಿಸೋಣ ಬನ್ನಿ ಈ ಪವಿತ್ರ ಧ್ವಜಕ್ಕೆ. ಅಂದರೆ ಧ್ವಜಾರೋಹಣ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಅದಕ್ಕಿಂತ ಮುಂಚೆ ಈ ಒಂದು ಕವನವನ್ನು ಕೂಡ ನಾವಿಲ್ಲಿ ಹೇಳ್ಬೋದು ಧ್ವಜಾರೋಹಣ ಸಂದರ್ಭದಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಮಹಾನ್ ನಾಯಕರ ಇನ್ನೊಂದಿಷ್ಟು ಹಿತನುಡಿಗಳನ್ನು ನಾವು ಯಾವ್ದು ಬಳಸ್ಬೋದಪ್ಪ ಅಂತಂದರೆ ಹಿತನುಡಿಗಳು ನೋಡಿ. ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ,
ನಿಮ್ಮಲ್ಲಿ ನೀವು ನೋಡಬಯಸುವ ಬದಲಾವಣೆಯನ್ನು ಜಗತ್ತಿನಲ್ಲಿ ಮೊದಲು ತನ್ನಿ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಒಂದು ಹಿತ ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿರುವಂಥದ್ದು, ಸ್ವಾತಂತ್ರ್ಯವನ್ನು ಯಾರು ಉಡುಗೊರೆಯಾಗಿ ನೀಡೋದಿಲ್ಲ, ಅದನ್ನು ನಾವೇ ಪಡೆದುಕೊಳ್ಳಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂಥ ಹಿತ ನೋಡಿ, ನಾವು ಮೊದಲನೇದಾಗಿ ಮತ್ತು ಕೊನೆಯದಾಗಿ ಭಾರತೀಯರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಭಗತ್ ಸಿಂಗ್ ಅವರು ಹೇಳಿರುವಂಥ ಮತ್ತೊಂದು ಹಿತ ನೋಡಿ ಯಾವುದಪ್ಪ ಅಂತಂದರೆ, ಬಾಂಬ್ಗಳು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನು ತರುವುದಿಲ್ಲ, ಕ್ರಾಂತಿಯ ಖಡ್ಗವು ಆಲೋಚನೆಗಳ ಸಾಹಣೆಯ ಕಲ್ಲಿನ ಮೇಲೆಯೇ ಹೂಡಲ್ಪಡುತ್ತದೆ. ಈ ರೀತಿಯಾದಂಥ ನಾವು ಕೋಟ್ಸ್ಗಳನ್ನು ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಹೌದಾ? ಫೇಮಸ್ ಕೋಟ್ಸ್ ಅಂದರೆ ಮಹಾನ್ ನಾಯಕರ ಒಂದು ಹಿತನುಡಿಗಳನ್ನು ಕೂಡ ನೀವು ತಮ್ಮ ನಿರೂಪಣೆಯಲ್ಲಿ ನೀವು ಬಳಸ್ಕೊಳ್ಬೋದು ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಕೊನೆಯದಾಗಿ ಯಶಸ್ವಿ ನಿರೂಪಣೆಗೆ ಒಂದು ಸಲಹೆಗಳು ಏನು ತೆಗೆದುಕೊಳ್ಬೋದು ಅಂದರೆ ನೋಡಿರಿ, ಅಂಶಗಳೇನಪ್ಪ ಅಂದರೆ ಧ್ವನಿಯ ಏರಿಳಿತ. ಯಾವ ರೀತಿ ಧ್ವನಿಯ ಏರಿಳಿತವನ್ನು ಮಾಡ್ಬೋದು ನಾವು ನಿರೂಪಣೆಯಲ್ಲಪ್ಪ ಅಂದರೆ, ನಿರೂಪಣೆಯಲ್ಲಿ ದೇಶಭಕ್ತಿಯ ಉತ್ಸಾಹ, ಸ್ಪಷ್ಟತೆ ಹಾಗೂ ಗಂಭೀರತೆ ಇರಲಿ ಅನ್ನುವಂಥದ್ದು. ನೀವು ನಿರೂಪಣೆ ಮಾಡುವಂಥವ್ರು ತಮ್ಮ ಒಂದು ಆಡುವಂಥ ಒಂದು ಧ್ವನಿಯಲ್ಲಿ ಏರಿಳಿತ ಇರಬೇಕು ಮುಖ್ಯವಾಗಿ. ನೆಕ್ಸ್ಟು ಕವನ ಮತ್ತು ಶಾಯರಿ ಮಧ್ಯದಲ್ಲಿ ಏನು ಹೇಳಬೇಕು, ನೀವು ಸಂದರ್ಭಕ್ಕೆ ತಕ್ಕಂತೆ ಕವನ ಹಾಗೂ ಹಿತನುಡಿಗಳನ್ನು ಕೂಡ ಬಳಸಬೇಕು. ಈ ರೀತಿಯಾಗಿ ನೀವು ಮಾಡಿದ್ದೇ ಆದರೆ ನಿಮ್ಮ ಒಂದು ನಿರೂಪಣೆ ಅನ್ನುವಂಥದ್ದು ಅದ್ಭುತವಾಗಿ ಮೂಡಿಬರುತ್ತೆ ನೋಡಿ. ನೆಕ್ಸ್ಟ್ ಮುಂದಿನ ಒಂದು ಅಂಶ ಏನಪ್ಪ ಅಂದರೆ, ಸಮಯ ನಿರ್ವಹಣೆ ಮಾಡುವಂಥದ್ದು. ಪ್ರತಿಯೊಂದು ಹಂತಕ್ಕೂ ನಿಗದಿತ ಸಮಯ ನೀಡಿ, ಕಾರ್ಯಕ್ರಮಕ್ಕೆ ತಡವಾಗದಂತೆ ನೋಡಿ. ಅಂದರೆ ಯಾವುದೇ ನಾವು ಹಂತವಾಗಿ ಮಾಡುವಾಗ ಪ್ರತಿಯೊಂದು ಹಂತಕ್ಕೂ ಕೂಡ ನಾವೇನು ಮಾಡಬೇಕು, ಸಮಯವನ್ನು ಆದಷ್ಟು ಟೈಮ್ ಮೇಂಟೈನ್ ಮಾಡಿದ್ದೇ ಆದರೆ ಕಾರ್ಯಕ್ರಮವು ಕೂಡ ಅಚ್ಚುಕಟ್ಟಾಗಿ ಮೂಡಿಬರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ತಯಾರಿ, ಅತಿಥಿಗಳ ಹೆಸರು ಮತ್ತು ಹುದ್ದೆಯನ್ನು ಮುಂಚಿತವಾಗಿಯೇ ಸರಿಯಾಗಿ ತಿಳಿದುಕೊಳ್ಳಿ. ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಅತಿಥಿಗಳು ಭಾಷಣವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಆ ಎಲ್ಲ ಭಾಷಣಕ್ಕೆ ಬರುವಂಥ ಅತಿಥಿಗಳ ಹೆಸರು, ಸ್ವಾಗತ ಮಾಡುವಾಗ ಆಗಿರ್ಬೋದು, ಅವರಿಗೆ ವಂದನಾರ್ಪಣೆ ನೀಡುವಾಗ ಕೂಡ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಅವರ ಒಂದು ಹೆಸರು ಮತ್ತು ಹುದ್ದೆಗಳನ್ನು ಮೊದಲೇ ಬರ್ಕೊಂಡಿದ್ದೆ ಆದರೆ ನಮಗೆ ನಿರೂಪಣೆಯಲ್ಲಿ ಈಜಿ ಆಗುತ್ತೆ ಅನ್ನುವಂಥದ್ದು. ಇಷ್ಟ ಆಗಿತ್ತು ಇವತ್ತಿನ ಒಂದು ಸಂಪೂರ್ಣ ಒಂದು ಮಾದರಿಯ ನಿರೂಪಣೆ ಒಂದು ನಾವಿಲ್ಲಿ ತಿಳ್ಕೊಳ್ಬೋದು ಅನ್ನುವಂಥದ್ದು. ಏನಾಗಿದೆಯಪ್ಪ ಅಂದರೆ ನಿರೂಪಣೆ, ಇದು ಒಂದು ನಿಮಗೆ ಚಿಕ್ಕ ಮಾದರಿಯ ರೂಪದಲ್ಲಿರುವಂಥದ್ದು, ಡೆಮೋ ರೀತಿಯಲ್ಲಿ ಇವತ್ತು ನಾವು ತಿಳ್ಕೊಂಡಿವಿ ಅನ್ನುವಂಥದ್ದು ನೋಡಿ. ಭಾರತ್ ಮಾತಾ ಕಿ ಜೈ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.